ಮನ್ರೇಗಾ ಬಚಾವೋ ಸಂಗ್ರಾಮ ಬೆಂಗಳೂರಿನಲ್ಲಿ ಇವತ್ತು ಪ್ರತಿಭಟನೆಯ ಮಂಗಳವಾರ ಅಂತ ಹೇಳ್ಬೋದು. ಬೆಂಗಳೂರಿನಲ್ಲಿ ಮನ್ರೇಗಾ ಬಚಾವೋ ಸಂಗ್ರಾಮ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಬೃಹತ್ ಸಮರವನ್ನ ಹಮ್ಮಿಕೊಂಡಿತ್ತು. ವಿಬಿಜಿ ರಾಮ್ಜಿ ಯೋಜನೆ ಕಾಯ್ದೆಯನ್ನ ವಿರೋಧಿಸಿ ಕಹಳೆ ಮೊಳಗಿಸಿದ್ದಾರೆ ಕಾಂಗ್ರೆಸ್ನವರು. ನರೇಗಾ ಕೂಲಿ ಕಾರ್ಮಿಕರ ಗೆಟಪ್ನಲ್ಲಿ ಕಾಂಗ್ರೆಸ್ ಇವತ್ತು ಪ್ರೊಟೆಸ್ಟ್ಗೆ ಇಳಿದಿದ್ರು. ಮನ್ರೇಗಾ ಹೆಸರು ವಾಪಸ್ ತರಬೇಕು ಅಂತ ಕಾಂಗ್ರೆಸ್ ನಾಯಕರು ಆಗ್ರಹಿಸ್ತಾ ಇದ್ರು. ಲೋಕಭವನಕ್ಕೆ ಅಂತ ಹೋಗಿ ಅಲ್ಲಿ ಮನವಿಯನ್ನ ಕೂಡ ಸಲ್ಲಿಸಿ ಬಂದಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಕೇಂದ್ರದ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದ್ದಾರೆ ಇವತ್ತು ರಾಜ್ಯ ಕಾಂಗ್ರೆಸ್ ನಾಯಕರು. ಮಹಾತ್ಮ ಗಾಂಧಿ ಹೆಸರನ್ನ ಚಿರಸ್ಥಾಯಿಗೊಳಿಸೋಕೆ ಬಿಗ್ ಪ್ಲಾನ್ ಇವ್ರದು. ಎಲ್ಲಾ ಗ್ರಾಮ ಪಂಚಾಯಿತಿಗಳಿಗೆ ಗಾಂಧಿ ಹೆಸರಿಡೋಕೆ ಪ್ಲಾನ್ ಮಾಡ್ಕೊಳ್ತಾ ಇದ್ದೀವಿ. ಪಂಚಾಯಿತಿಗಳ ಮರುನಾಮಕರಣಕ್ಕೆ ಈ ರೀತಿಯಾಗಿ ರಾಜ್ಯ ಸರ್ಕಾರ ಟಿಟ್ ಫಾರ್ ಟ್ಯಾಟ್ ಅನ್ನೋ ರೀತಿಯಲ್ಲಿ ತಯಾರಿಗಳನ್ನು ನಡೆಸ್ಕೊಳ್ತಾ ಇದೆ. ಕಾಂಗ್ರೆಸ್ ವಿಬಿಜಿ ರಾಮ್ಜಿ ಅಸ್ತ್ರಕ್ಕೆ ಬಿಜೆಪಿ ಕೂಡ ಕೈ ಕಟ್ಕೊಂಡು ಸುಮ್ಕೂತಿಲ್ಲ. ಅವರು ಪ್ರತ್ಯಸ್ತ್ರವನ್ನ ಶುರು ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ ವಿರುದ್ಧ ವಿಪಕ್ಷಗಳು ಕೌಂಟರ್ ಪ್ರೊಟೆಸ್ಟ್ ಅನ್ನ ಶುರು ಮಾಡಿದ್ರು. ರಾಜ್ಯಪಾಲರ ಮೇಲಿನ ಕಾಂಗ್ರೆಸ್ ಶಾಸಕರ ನಡವಳಿಕೆ ವಿರುದ್ಧ ಕಹಳೆ ಮೊಳಗಿಸಿದ್ರು. ರಾಜ್ಯಪಾಲರನ್ನ ನಡೆಸ್ಕೊಳ್ಳೋ ರೀತಿ ಏನ್ರಿ ಇದು? ನಿಮ್ದು ಗೂಂಡಾಗಳ ರೀತಿ, ರೌಡಿಗಳ ರೀತಿ ವರ್ತಿಸ್ತಿರಲ್ರಿ ಅಂತ ಅವರು ಶುರು ಮಾಡ್ತಾರೆ. ಅಬಕಾರಿ ಲಂಚ ಪ್ರಕರಣ, ಸರ್ಕಾರದ ವೈಫಲ್ಯಗಳ ವಿರುದ್ಧ ಆಕ್ರೋಶ, ಜೊತೆಗೆ ನಿಗಮಗಳಲ್ಲಾಗಿರುವ ಹಗರಣಗಳು ಹೆಂಗೆ, ಏನ್ ಸರಿ ಮಾಡ್ತಾ ಇದ್ದೀರಿ, ರಾಜ್ಯವನ್ನ ಉದ್ಧಾರ ಮಾಡ್ತಾ ಇದ್ದೀರಾ, ಹಾಳು ಮಾಡಕ್ ಬಂದಿದ್ದೀರಾ ಅಂತ ಬಿಜೆಪಿ ಅವರು ಇವತ್ತು ವಿಪರೀತ ಪ್ರತಿಭಟನೆ. ಅವ್ರದ್ದೊಂದು ಕಾರಣಕ್ಕೆ, ಇವ್ರದ್ದು ಇನ್ನೊಂದು ಕಾರಣಕ್ಕೆ. अभिषेक दत्त जी, मयूरा जयकुमार जी, एआईसीसी सेक्रेटरी अभिषेक दत्त जी, मयूरा जयकुमार जी, ನಿಮ್ಮ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಮಂತ್ರಿ ತಿಮ್ಮಾಪುರ್ಗೆ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಗುಂಡಾಗರ್ದಿ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಶಿವಣ್ಣ ಕಾಂಗ್ರೆಸ್ ಸರ್ಕಾರ. ಹಳ್ಳಿಗಾಡಿನ ಜನ, ಮಹಿಳೆಯರು, ದಲಿತರು, ಸಣ್ಣ ರೈತರು, ಅವ್ರು ಏನ್ ಕೆಲಸ ಮಾಡ್ತಾ ಇದ್ರು, ಕಾರ್ಮಿಕರು ಏನ್ ಕೆಲಸ ಮಾಡ್ತಿದ್ರು, ಆ ಕೆಲಸವನ್ನ ಕಿತ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರು. ಇವ್ರಿಗೆ ಮಾರ್ಗದರ್ಶನ ಮಾಡೋರು ಯಾರಪ್ಪ ಅಂತಂದ್ರೆ ಆರ್ ಎಸ್ ಎಸ್ನವರು. ಯಾಕೆಂತಂದ್ರೆ ಜನರ ಕೈನಲ್ಲಿ ದುಡ್ಡಿರಬಾರದು ಅನ್ನೋದು. ಯಾಕೆಂದ್ರೆ ಅವರು ಆರ್ಥಿಕವಾಗಿ ಸ್ವಾವಲಂಬಿಗಳಾದ್ರೆ ಅವ್ರು ಸೇವಕರಾಗಿರಲಿಕ್ಕೆ ಸಾಧ್ಯ ಇಲ್ಲ. ಈ ಸೇವಕರಾಗಿ ಇರಬೇಕು ಅಂತಕ್ಕಂಥದ್ದೇ ಬಿಜೆಪಿ ಆರ್ ಎಸ್ ಎಸ್ ನ ಉದ್ದೇಶ. ಅದಕ್ಕೋಸ್ಕರವಾಗಿ ಈ ಕಾಯ್ದೆಯನ್ನು ತಂದಿದ್ದಾರೆ. ನಮ್ಮ ಹೋರಾಟ ಇಡೀ ದೇಶದಲ್ಲಿ ನಾವು ಮಾಡ್ತಾ ಇದ್ದೀವಿ. ಇಡೀ ದೇಶದಲ್ಲಿ ಇದು ಮಾಡಬೇಕು ಅಂತಕ್ಕಂಥದ್ದು. ಅದರ ಜೊತೆಗೆ ಈ ಕಾಯ್ದೆ ಇದೆಯಲ್ಲ, ವಿಬಿಜಿ ರಾಮ್ಜಿ, ಇದನ್ನು ರದ್ದು ಮಾಡಬೇಕು. ಮತ್ತೆ ಮನ್ರೇಗಾ ಕಾಯ್ದೆಯನ್ನ ಜಾರಿಗೆ ಕೊಡಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ ಇರಬೇಕು ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಿದ್ದಾರೆ. ಮಹಾತ್ಮ ಗಾಂಧಿ ಹೆಸರನ್ನ ತೆಗೆದ ಮೇಲೆ ಇನ್ ಯಾಕಲ್ಲಿ ಕೂತ್ಕೊಳ್ತಾರೆ? ನಂಬರ್ 1, ಈ ಹಕ್ಕು, ಉದ್ಯೋಗ ಕೊಡುವಂತ ಹಕ್ಕು ಪ್ರತಿಯೊಬ್ರು ಕೂಡ ತಾನು ಹೋಗಿ ಒಂದು ಪಂಚಾಯತಿಗೆ ಒಂದು ಕಾಗದ ಕೊಟ್ಟರೆ ನಾನು ಉದ್ಯೋಗ ಇಲ್ಲದೆ ಹೋದ ಮಹಿಳೆ, ಉದ್ಯೋಗ ಇಲ್ಲದೆ ಹೋದವನು ಅಂತಂದ್ರೆ ಎಲ್ಲಿ ಬೇಕಾದ್ರೂ ಅವರು ಕೊಡಬೇಕಾಯ್ತು. ಆಮೇಲೆ ಇದನ್ನ ತೀರ್ಮಾನ ಮಾಡಬೇಕಾದವ್ರು ಯಾರು? ಪಂಚಾಯತಿಯವರು. ಈಗ ಡೆಲ್ಲಿಲಿ ಕೂತ್ಕೊಂಡು ತೀರ್ಮಾನ ಮಾಡ್ತಾರಂತೆ ಯಾರು ಕೂತ್ಕೊಂಡು ಎಲ್ಲಿ ಕೆಲಸ ಮಾಡಬೇಕು, ಎಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ನಡಿಬೇಕು ಅಂತೇಳಿ.
ಸೊ ಪಂಚಾಯಿತಿಗಳ ಮೆಂಬರ್ಗಳ ಹಕ್ಕು, ಪಂಚಾಯಿತಿಗಳ ಹಕ್ಕು, ಉದ್ಯೋಗ ಪಡ್ಕೊಳ್ಳೋರ ಹಕ್ಕು, ಎಲ್ಲರ ಹಕ್ಕನ್ನು ಕೂಡ ಈ ಸರ್ಕಾರ ಕಿತ್ಕೊಂಡು ಕಾಂಟ್ರಾಕ್ಟರ್ಗಳ ನೆರವು, ಯಾವನಾರ ಕಾಂಟ್ರಾಕ್ಟರ್ ಆ ತಾಲೂಕಲ್ಲಿ ಏನಾದ್ರು ಕೆಲಸ ಮಾಡ್ತಾ ಇದ್ರೆ ಅಲ್ಲೋ ಕೆಲಸ ಮಾಡ್ಬೇಕಂತೆ, ಆ ರೀತಿ ಈ ತೀರ್ಮಾನವನ್ನ ಮಾಡಿದ್ದಾರೆ. ಅದಕ್ಕೆ ನಾವು ಎಲ್ಲ ಪಂಚಾಯಿತಿಗಳಿಗೆ ಶಕ್ತಿ ತುಂಬಬೇಕು ಅಂತೇಳಿ ಮತ್ತೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಮುಂದೆ ಅವರ ಹೆಸರನ್ನ ಜೋಡಿಸಿ ನಾವು ಹೊಸ ಆದೇಶವನ್ನ ಮಾಡ್ತೇವೆ. Modi government has murdered Manrega in broad daylight. The diabolical conspiracy of Modi government and the BJP to attack the rights and livelihood of 11 crore Manrega workers across the country, including 71 lakh active Manrega workers in Karnataka, has to be condemned in the most apt words as also action which has been initiated by my PCC president, by our chief minister and by our party leaders. ಭ್ರಷ್ಟಾಚಾರದ ಹಣದ ಮೇಲೇನೆ ಈ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ರಾಜ್ಯವನ್ನು ನಡೆಸ್ತಾ ಇರುವಂತದ್ದು. ಎಕ್ಸೈಸ್ ಹಗರಣದಲ್ಲಿ ಸ್ವತಃ ಅಬಕಾರಿ ಸಚಿವರ ಹೆಸರು ಕೇಳಿ ಬರ್ತಾ ಇದೆ, ಅಬಕಾರಿ ಸಚಿವರ ಕುಟುಂಬದ ಸದಸ್ಯರ ಹೆಸರು ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ನೀವು ಗಮನಿಸಿ, ರಾಜ್ಯ ಸರ್ಕಾರ ಇಡೀ ರಾಜ್ಯವನ್ನ ಕುಡುಕರ ರಾಜ್ಯವನ್ನಾಗಿ ಮಾಡ್ತಾ ಇದೆ. ನಾನು ಪದೇ ಪದೇ ಹೇಳ್ತಾ ಇದ್ದೆ, ನಾನು ಹೇಳಿದ ಕಾರಣನೂ ಕೂಡ ಇದೆ. ಗ್ರಾಮೀಣ ಭಾಗದಲ್ಲಿ ಇವತ್ತು ದಿನಸಿ ಅಂಗಡಿಲೂ ಕೂಡ ಇವತ್ತು ಯಥೇಚ್ಛವಾಗಿ ಇವತ್ತು ಹೆಂಡ ಸರಬರಾಜು ಆಗ್ತಾ ಇದೆ. ಇವರು ಗಾಂಧೀಜಿಯವರ ಹೆಸರನ್ನ ಹೇಳ್ತಾರೆ, ನಾವು ಗಾಂಧೀಜಿ ಫಾಲೋಯರ್ಸ್ ಅಂತ. ಇಡೀ ರಾಜ್ಯದಲ್ಲಿ ಇವತ್ತು ಹೊಸದಾಗಿ ಸುಮಾರು 1,500 ಇಂದ 2,000 ಹೊಸ ಲೈಸೆನ್ಸ್ ಅನ್ನ ಕೊಟ್ಟಿದ್ದಾರೆ. ಇದು ಗಾಂಧೀಜಿ ಅವರಿಗೆ ಇವರು ಕೊಡ್ತಾ ಇರೋ ಗೌರವನ. ಇದು ಒಂದೊಂದು ಲೈಸೆನ್ಸ್ ಕೊಡ್ಬೇಕಾದ್ರೂ 2 ರಿಂದ 2.5 ಕೋಟಿ ಲಂಚ ಇವತ್ತು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಅಲ್ಲಿನ ವೈನ್ ಸ್ಟೋರ್ ಅಸೋಸಿಯೇಷನ್ ಇದೆ. ಈಗ ರಾಹುಲ್ ಗಾಂಧಿ ಅವರಿಗೂ ಕೂಡ ಮನವಿಯನ್ನ ಕೊಡ್ತಾ ಇದ್ದಾರೆ, ನಿಮ್ಮ ಸರ್ಕಾರದ ಮಾನ ಮರ್ಯಾದೆ ಹೋಗ್ತಾ ಇದೆ ಅಂತ. ಪ್ರಧಾನಮಂತ್ರಿಗೆ ಕೊಡ್ತಾ ಇದ್ದಾರೆ, ರಾಷ್ಟ್ರಪತಿಗೆ ಕೊಡ್ತಾ ಇದ್ದಾರೆ, ಗವರ್ನರ್ಗೆ. ಈ ಮುಖ್ಯಮಂತ್ರಿ ಕೊಟ್ಟು ಏನು ಉಪಯೋಗ ಆಗಿಲ್ಲ. 6 ತಿಂಗಳಿಂದ ಮನ್ರೇಗಾನೇ ಹಾಳು ಮಾಡಿ ರದ್ದು ಮಾಡಿ ಈಗ ಮಹಾತ್ಮ ಗಾಂಧಿ ಪ್ರತಿಮೆ ಕೂತಿದ್ದಾರೆ. ಇವ್ರಿಗೆ ಯಾವ ನೈತಿಕತೆ ಇದೆ? ಯಾವ ನೈತಿಕತೆ ಇದೆ ಇವರಿಗೆ? ಯಾವ ನೈತಿಕತೆ ಇದೆ ನಿಮ್ಗೆ? ಯಾವ ಪ್ರಾಮಾಣಿಕತೆ ಇದೆ ನಿಮ್ಗೆ?